ಎಲ್ರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ನಾನು ಶುಭಂ ಶುಕ್ಲಾ, 2022 ಬ್ಯಾಚ್ IAS ಆಫೀಸರ್, ಕರ್ನಾಟಕ ಕಾರ್ಡರ್. ನಾನು ಇವತ್ತು ಬೆಳಿಗ್ಗೆ 16ನೇ ಮೇ 2026ಕ್ಕೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಹಾಸನ ಅಲ್ಲಿ ಚಾರ್ಜ್ ತಗೊಂಡಿದೆ. ನಾನು ಇದಕ್ಕಿಂತ ಮುಂಚೆ ಸವಣೂರಲ್ಲಿ ಹಿರಿಯ ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಾನು ಅಧ್ಯಯನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ನನಗೆ ಆಸೆ ಇದೆ, ಇಲ್ಲಿ ನಾವು ಪ್ರಗತಿ, ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ವಿಷಯ ಸಂಬಂಧಪಟ್ಟ ಒಳ್ಳೆಯ ಕೆಲಸ ಮಾಡ್ತೀವಿ. ಮತ್ತು ಜಿಲ್ಲಾ ಆಡಳಿತ ನಮ್ಮದು ಆಯ್ಕೆಯಾದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳ ಜೊತೆಗೇನೆ ಕೂಡ ಸಮನ್ವಯ ಆಗಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನನ್ನ ಆಸೆ. ಥ್ಯಾಂಕ್ ಯು. ಈ ಸಮಸ್ಯೆ ನಮ್ಮದು ಸರ್ಕಾರದಿಂದನೇ ನಮ್ಮ ಎಲ್ಲ DC, COs, ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಹಂತದ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಹೋಗಿದೆ. ಯಾರಿಗೆ ಕುಡಿಯುವ ನೀರಿನ ಸಮಸ್ಯೆ ಅನ್ನಿಸಬಾರ್ದು. ಅದೇ ವಿಷಯ ಸಂಬಂಧಪಟ್ಟ ನಾವು ಚರ್ಚೆ ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ. DC ಮೇಡಮ್ ಅಧ್ಯಕ್ಷತೆಯಲ್ಲಿ ನಾವು ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ವಿ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಟಾಸ್ಕ್ ಫೋರ್ಸ್ ಕೂಡ ಆಗ್ತಾ ಇದೆ. ಅವರು ಸರ್ಕಾರದ ನಿಯಮ ಪ್ರಕಾರ ನಮಗೆ ಏನೇನು ನಿಯಮ ಕೊಟ್ಟಿದ್ದಾರೆ, ಪ್ರೈವೇಟ್ ಬೋರ್ವೆಲ್ಸ್ ಆಗಲಿ ಅಥವಾ ಟ್ಯಾಂಕರ್ಸ್ ಆಗಲಿ, ಅದು ನಿಯಮಗಳ ಪ್ರಕಾರ ನಾವು ಆದಷ್ಟು ಸಾಧ್ಯ ನಮ್ದು ಕವರೇಜ್ ಟಾರ್ಗೆಟ್ 100%. ಯಾವುದೇ ಹಳ್ಳಿಯಲ್ಲಿ ಇಂಥ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದಂತ ಇದು ನಮ್ದು ಜಿಲ್ಲಾ ಮಟ್ಟದ ಟಾರ್ಗೆಟು. ಇದು ಟಾರ್ಗೆಟ್ ನಮಗೆ ಸರ್ಕಾರ ಕೊಟ್ಟಿದ್ದಾನೆ. ಸೊ ಇದು ನಾವು ಅಚೀವ್ ಮಾಡಲಿಕ್ಕೆ ನಾನು ಮನುಷ್ಯ. ಸೊ ಇದರಲ್ಲಿ ನಮ್ದು ಎಲ್ಲರ ಜೊತೆ ಸಮನ್ವಯ ಆಗಿ ಕೆಲಸ ಮಾಡಿ ಇದನ್ನ ನಾವು ಅಚೀವ್ ಮಾಡ್ಬೋದು. ಆಯಿತು, ಚಾಲೆಂಜ್ ಬರಲಿ. ಚಾಲೆಂಜ್ ಬಂದರೆ ನಮ್ಮ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಉತ್ತಮ ಅವಕಾಶ ಸಿಕ್ಕಿದೆ. ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತಾ, ಅವರು ನನಗೆ ಅಂತ ಯೋಗ್ಯ ಅನಿಸಿದ್ದಾರೆ. ದಟ್ ನಾನು ಇರು ಹುದ್ದೆಗೆ ನಾನು ಬಂದು ಇಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ನಮ್ಮ ಮೇಲೆ ಅವರು ಭರವಸೆ ಇಟ್ಕೊಂಡಿದ್ದಾರೆ. ಸೊ ಬಾಡಿ ಎಲೆಕ್ಷನ್ ಯಾವಾಗ ಆಗುತ್ತೆ, ಏನಾಗುತ್ತೆ, ನಮಗೆ ಏನಾದರೂ ನಿರ್ದೇಶನ ಬಂದರೆ ನಾವು ಅದೇ ಪ್ರಕಾರ ಮಾಡ್ತೀವಿ. ಬಟ್ ಸದ್ಯಕ್ಕೆ ನಮಗೆ ಏನು ಸಿಗ್ತಾ ಇದೆ ಅದರ ಬೇಸಿಸ್ ಮೇಲೇ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ನಿಮ್ಮೆಲ್ಲರಿಗೆ ಪ್ರಾಮಿಸ್ ಮಾಡ್ತಾ ಇದ್ವಿ. ಸರ್, ನಿಮ್ಮ ಇಲಾಖೆ ನಾನು ಒಂದೇ ಮೇಜರ್ ಎಲ್ಲ ಸೂಚನೆ ಕೊಡ್ತಾ ಇದ್ದೀನಿ, ಒಂದು ನಿರ್ದೇಶನ ಕೊಡ್ತಾ ಇದ್ದೀನಿ ನಮ್ಗೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಸಮರ್ಪಣೆಯಾಗಿ ಮತ್ತು ಪ್ರಾಮಾಣಿಕತೆಯಾಗಿ ಕೆಲಸ ಮಾಡಬೇಕು, ಜನರ ಪರವಾಗಿ ಕೆಲಸ ಆಗಬೇಕು, ನಿಯಮದಂತೆ ಕೆಲಸ ಆಗಬೇಕು. ನಿಯಮ ಬಿಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ನಮಗೆ ಇಲ್ಲ, ಯಾರಿಗೂ ಇಲ್ಲ. ಏನು ನಿಯಮಗಳು ಇದೆ ಅದು ನಿಯಮ ಪ್ರಕಾರ ಕೆಲಸ ಮಾಡಿದರೆ ನಮ್ಮದು ವೃತ್ತಿ ಜೀವನ ಸೌಮ್ಯ ಆಗುತ್ತೆ ಮತ್ತು ನಾವು ನಮ್ಮದು ಪಾಯಿಂಟ್ಗೆ, ನಮ್ಮದು ಪೊಸಿಷನ್ಗೆ ನಾವು ಜಸ್ಟಿಫೈ ಸರಿಯಾಗಿ ಮಾಡ್ಬೋದು. ಸೊ ಇದೇ ನಿಮ್ಗೆಲ್ಲರಿಗೆ ನಿರ್ದೇಶನ. ಒಳ್ಳೆಯ ಕೆಲಸ ಮಾಡಿ, ಜನರ ಪರವಾಗಿ ಕೆಲಸ ಮಾಡಿ, ಬಡವರ ಪರವಾಗಿ ಕೆಲಸ ಮಾಡಿ, ಹಿಂದುಳಿದ ವರ್ಗದ ಪರವಾಗಿ ಕೆಲಸ ಮಾಡಿ, ದಲಿತರ ಪರವಾಗಿ ಕೆಲಸ ಮಾಡಿ ಮತ್ತು ತಲೆ ಎದ್ದು ಕೆಲಸ ಮಾಡಿ. ಈ ಸದ್ಯಕ್ಕೆ ಇದು ನನ್ನ ಗಮನಕ್ಕೆ ಬಂದಿದೆ. ಇದ್ರ ಮೇಲೆ ನಾವು ನಮ್ಮ ಹಂತದಿಂದಾನೇ ಏನಾದರೂ ನಾವು ಕ್ರಮ ತಗೋಬಹುದು, ನಾವು ತಗೋತೀವಿ. ಇವತ್ತು ಸಚಿವರ ಗಮನಕ್ಕೆ ಆಗಿದ್ರೆ ಅವರೇ ಏನು ಕಮಿಟಿ ಮಾಡ್ತಾನೆ ಅಥವಾ ಅವರೇ ಏನು ಸೂಕ್ತ ಕ್ರಮ ತಗೋತಾರೆ, ಅವನಿಗೆ ತಗೊಳ್ಳಿ. ನಮ್ಗೆ ಏನು ನಿರ್ದೇಶನ ಬರುತ್ತೆ ನಾವು ಅದ್ರ ಪ್ರಕಾರ ನಾವು ಮಾಡ್ತೀವಿ. ವಿಲ್ ಡೂ ಜಸ್ಟಿಸ್, ನ್ಯಾಯ ಮಾಡ್ತೀವಿ. ಅದು ಯಾವುದೇ ಸ್ಕೀಮ್ ಇರಲಿ, ಫಸ್ಟ್ ನಮಗೆ ನಾವು ಆಡಿಟ್ ಮಾಡಬೇಕು. ಎಲ್ಲಿ ಯಾವ ಹಂತದಲ್ಲಿ ಇದೆ ಮತ್ತು ಏನು ಪ್ರಗತಿ ಆಗಿದೆ, ಯಾವ ಕಾರಣಕ್ಕೆ ಅದ್ರ ಬಾಧನೆ ಆಗ್ತಾ ಇದೆ. ಅದು ಆಡಿಟ್ ಆದ ನಂತರ ನಾನು ಹೇಳ್ಬೋದು ಅದ್ರಲ್ಲಿ ಏನಾಗ್ಬೋದು, ಹಂಗೆ ಮಾಡ್ಬೋದು. ಕೆಲವೊಂದು ವಿಷಯಗಳು ನಮ್ಮ ಕೈದಲ್ಲಿ ಇರ್ತವೆ, ಅದು ನಮ್ಮ ಹಂತದಲ್ಲಿನೇ ಸಾಲ್ವ್ ಆಗುತ್ತೆ. ಕೆಲವೊಂದು ವಿಷಯಗಳಿಗೆ ನಮ್ಗಿಂತ ಮೇಲೆ ಅಧಿಕಾರಿಗಳು ಅಥವಾ ಮೇಲೆ ಮಟ್ಟದಲ್ಲಿ ಇರುತ್ತೆ, ಅದು ನಾವು ಅವರಿಗೆ ಕಮ್ಯುನಿಕೇಟ್ ಮಾಡ್ಬೋದು, ಅವರಿಗೆ ತಿಳಿಸ್ಬೋದು. ಅಂತ ಒಂದು ಸಮಸ್ಯೆ ಆಗ್ಬಿಟ್ಟಿದೆ, ಇದು ಸೊಲ್ಯೂಷನ್, ನಮ್ಗೆ ಏನು ಸೊಲ್ಯೂಷನ್ ಬೇಕು, ಹೆಂಗೆ ಬೇಕು ಆ ರೀತಿ ನಾವು ಮಾಡ್ಬೋದು.